ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುದ್ದಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸಾರಿ, ನಾನು ಇಷ್ಟು ದಿವಸ ಹಾಕಿರಲಿಲ್ಲ ಕಥೆನ. ಯಾಕೆ ಅಂದರೆ ತುಂಬ ಬೇಜಾರಾಗ್ಬಿಟ್ಟಿತ್ತು ನನಗೆ. ಯೂಟ್ಯೂಬು ನಾನು ಸ್ಟಾರ್ಟ್ ಮಾಡಿದ್ದೀನಲ್ಲ, ಯೂಟ್ಯೂಬ್ ಚಾನೆಲ್ದು ಅದೇನೋ ಏನೇನೋ ತುಂಬ ರೂಲ್ಸ್ಗಳಿವೆ ಅದರದ್ದು. ಅದು ನನಗೆ ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅದಕ್ಕೇ ನನಗೆ ತುಂಬ ಬೇಜಾರಾಗ್ಬಿಟ್ಟಿತ್ತು. ಏನಕ್ಕೆ ಕೆಲಸ ಇಲ್ಲದೆ ಯೂಟ್ಯೂಬಲ್ಲಿ ಕತೆ ಹಾಕೋದು ಅನಿಸ್ಬಿಟ್ಟಿತ್ತು. ಆದರೆ ತುಂಬ ಜನ ಪಾಪ ಕಥೆನ ಹಾಕಿ ಅಂತ ಕೇಳಿದ್ರಿ, ಅದಕ್ಕೆ ಹಾಕ್ತಾಯಿದ್ದೀನಿ. ಟೈಮ್ ಆದಾಗ ಹಾಕ್ತೀನಿ ಇನ್ನು ಮುಂದೆ ಅಷ್ಟೇ. ಸುಮ್ಮನೆ ಹಾಕ್ಬೇಕಷ್ಟೇ ಇದು. ಇದರಿಂದ ಏನು ನನಗೆ ಲಾಭವೇ ಇಲ್ಲ. ಅದಕ್ಕೇ ತುಂಬ ಬೇಜಾರಾಗ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದೆ. ಸಾರಿ. ಪ್ಲೀಸ್ ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೇಳಿ. ಏನಿದೆ ನಿಮ್ಮ ಕಂಪನಿಯ ರೂಲ್ಸು? ಎಲ್ಲನೂ ಕಂಪ್ಲೀಟ್ ಮಾಡಿನೇ ಹೋಗ್ತೀನಿ ನಾನು. ನೀವೇನು ವರಿ ಮಾಡ್ಕೋಬೇಡಿ ಸರ್. ನಾನು ನಿಮ್ಮ ಕಂಪನಿಯಲ್ಲಿ ಇದ್ದರೆ ತಾನೇ ಇವೆಲ್ಲ ಸಮಸ್ಯೆ. ನಾನು ಮಾಡೋ ಎಡವಟ್ಟು ಪದೇ ಪದೇ ನಿಮ್ಮ ಕಣ್ಣಿಗೆ ಬೀಳೋದು, ನೀವು ನನಗೆ ಏನಾದರೂ ಅನ್ನೋದು, ನಾನು ತಿರುಗಿಸಿ ಮಾತಾಡೋದು, ನೀವು ಕೋಪದಿಂದ ನನಗೆ ನನಗೆ ಅದು ಅದು ಹೇಳಲು ಒಂದು ರೀತಿಯ ಸಂಕೋಚ ಕಾಡಿತ್ತು ಅವಳಿಗೆ. ಅವನಿಗೂ ಅವಳ ಮಾತಿನ ಅರ್ಥ ತಿಳಿದಿತ್ತು. ತಾನು ಯಾಕೆ ಹಾಗೆ ಮಾಡಿದೆ ಎಂದು ತಲೆಕೆಡಿಸಿಕೊಂಡು ಯೋಚಿಸಿದರೂ ಉತ್ತರ ಅವನಿಗೂ ತಿಳಿದಿರಲಿಲ್ಲವಲ್ಲ. ಈಗಲೂ ಅಷ್ಟೇ. ನನಗೂ ಈ ಈಡಿಯಟ್ ಹುಡುಗಿ ನನ್ನ ಕಣ್ಣ ಮುಂದೆ ಇರುವುದು ಸುತಾರಾಮ್ ಇಷ್ಟ ಇಲ್ಲದ ವಿಷಯ. ಆದಷ್ಟು ಬೇಗ ಇವಳಿಂದ ನನಗೆ ಚುಟ್ಕಾರ ಬೇಕು. ಆದರೂ ಯಾಕೆ ನಾನು ಅವಳೇ ನನ್ನ ಕಂಪನಿಯನ್ನು ಬಿಟ್ಟು ಹೋಗ್ತೀನಿ ಅಂದರೂ ತಡೀತಾ ಇದ್ದೀನಿ. ಹೋದರೆ ಹೋಗಲಿ ಅಂತ ಯಾಕೆ ಬಿಡ್ತಾ ಇಲ್ಲ? ಥತ್ತಿರಿಕೆ ಹುಚ್ಚು ಹಿಡಿತಾ ಇದೆ ನನಗೆ ಇದನ್ನೆಲ್ಲ ಯೋಚಿಸಿ. ಬಹುಶಃ ನನ್ನ ಬಂಗಾರಿಯನ್ನು ಇವಳು ತುಂಬ ಚೆನ್ನಾಗಿ ನೋಡಿಕೊಂಡಳಲ್ಲ. ಲಾಲಿ ಹಾಡಿ ತನ್ನ ಹೆಗಲ ಮೇಲೆ ಮಲಗಿಸಿಕೊಂಡು ಜೋಪಾನ ಮಾಡೋದನ್ನು ಕಣ್ಣಾರ ನೋಡಿದ್ದೀನಲ್ಲ. ಅದಕ್ಕೆ ನನ್ನ ಸುಪ್ತ ಮನಸ್ಸಿನಲ್ಲಿ ಹುಡುಗಿ ನಾನಂದುಕೊಂಡಷ್ಟು ಕೆಟ್ಟವಳಲ್ಲ ಎಂಬುದೇ ರಿಜಿಸ್ಟರ್ ಆಗಿರಬೇಕು. ಅದಕ್ಕೆ ನನಗೆ ಹೀಗೆ ಅನ್ನಿಸ್ತಿದೆ. ಆದರೆ ಇವಳು ನನ್ನ ಮಗಳಿಗೆ ಹತ್ತಿರವಾಗುವುದು ನನಗೆ ಖಂಡಿತ ಇಷ್ಟ ಇಲ್ಲ. ಈ ಮಿಡಲ್ ಕ್ಲಾಸ್ ಹುಡುಗಿಯರ ಬಿಸ್ನೆಸ್ಸೇ ಇದು. ಯಾರೋ ದೊಡ್ಡ ಪಾರ್ಟಿಯನ್ನು ಹೇಗಾದರೂ ಮಾಡಿ ತಮ್ಮ ಜಾಲದೊಳಗೆ ಕೆಡವೋದು. ಅವನಿಗಿಂತಲೂ ದೊಡ್ಡ ಪಾರ್ಟಿ ಸಿಕ್ಕಿದರೆ ಇವನಿಗೆ ಮೋಸ ಮಾಡಿ ಡ್ಯಾಮ್ ಇಟ್, ಗೋ ಟು ಹೆಲ್ ಎಂದಿದ್ದ ದವಡೆ ಬಿಗಿದು ಅವಳ ತೋಳನ್ನು ಗಟ್ಟಿಯಾಗಿ ಹಿಡಿದು ಹಾ ಎಂದಿದ್ದಳು ಹುಡುಗಿ. ಅವನ ಹಿಡಿತದಿಂದ ನೋವಾಗಿ ಥಟ್ಟನೆ ಹಿಡಿತ ಸಡಿಲಿಸಿದವನು ಅವಳ ಸನಿಹ ಬಂದು, ಏಯ್ ಹುಡುಗಿ, ನನಗೆ ಕೋಪ ಬಂದರೆ ನಾನೇನು ಮಾಡ್ತೀನಿ ಅಂತ ನೋಡಿದೆಯಲ್ಲ? ನೋಡಿದೆಯಾ ತಾನೇ? ಇಲ್ಲ, ಇನ್ನೊಂದು ಸಲ ತೋರಿಸ್ಲಾ ಎಂದಿದ್ದ ಅವಳ ದುಂಡುಗೆನ್ನೆಯ ಹತ್ತಿರ ತನ್ನ ಮುಖ ತಂದು ಕಣ್ಣು ಮುಚ್ಚಿ ಸರ್ರನೆ ದೂರ ಸರಿದವನು, ಕಮ್ ಕಮ್ ವಿತ್ ಮೀ. ನೋಡು, ನಾನು ಈಗ ಸ್ಟೇಜ್ ಮೇಲೆ ಹೋಗಬೇಕು. ಬಾಯಿ ಮುಚ್ಚಿಕೊಂಡು ನನ್ನ ಹಿಂದೆಯೇ ಬಂದು ನಾನು ಹೇಳಿದಲ್ಲಿ ತೆಪ್ಪಗೆ ಕುಳಿತಿರಬೇಕು. ನಕ್ರ ಗಿಕ್ರ ಮಾಡ್ದೋ ಗೊತ್ತಲ್ಲ ನನ್ನ ವಿಷಯ. ನನಗೆ ಸ್ಟೇಜ್ ಮೇಲಿಂದ ನೀನು ಕಾಣಿಸ್ತಾ ಇರಬೇಕು. ಎದ್ದು ಅಲಿಯೋಕೆ ಹೋದರೆ ಅದರ ಪರಿಣಾಮನ ನೀನೇ ಅನುಭವಿಸಬೇಕು. ವಾಟ್ ಅಂಡರ್ಸ್ಟ್ಯಾಂಡ್? ಬೆಟರ್ ಯು ಅಂಡರ್ಸ್ಟ್ಯಾಂಡ್. ನೌ ಕಮ್ ಫಾಸ್ಟ್. ಅವನಿಗೆ ಹುಡುಗಿ ಮೊದಲೇ ಎಡವಟ್ಟು. ಇದು ಕಂಡು ಕೇಳರಿಯದ ಊರು ಬೇರೆ ಇವಳಿಗೆ. ಜೊತೆಗೆ ಪ್ರಥಮ್ ಬೇರೆ ಅವಳ ಹಿಂದೆ ಬಿದ್ದಿದ್ದಾನೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ತಲೆಗೆ ಬರುತ್ತೆ. ನಮ್ಮ ಕಂಪನಿಯ ರೆಪ್ಯುಟೇಷನ್ ಏನಾಗಬೇಡ ಎಂಬ ಚಿಂತೆ. ಥತ್ತೆರಿಗೆ ಇವಳು ನಿಜಕ್ಕೂ ನನಗೆ ಬೆನ್ನು ಬಿದ್ದ ಬೇತಾಳವೇ. ಉಗುಳಲೂ ಆಗದ ನುಂಗಲೂ ಆಗದ ಬಿಸಿ ತುಪ್ಪದಂತಾಗಿದ್ದಾಳೆ. ನಾನ್ಸೆನ್ಸ್ ಗರ್ಲ್. ಗೊಣಗಿಕೊಂಡಿದ್ದ ಅಸಹನೆ ಕೋಪದಿಂದ ಆಯುಷ್ ಆಚಾರ್ಯ. ಅವನ ಮಾತಿಗೆ ಬಾಯಿ ತೆರೆಯಲಿಲ್ಲ ಹುಡುಗಿ. ತೆರೆದರೆ ಅವನು ಹೇಳಿದಂತೆ ಮಾಡಿದರೆ ಎಂಬ ಗಾಬರಿ ಅವಳಿಗೆ. ಅವನ ಸಮಕ್ಕೂ ನಡೆಯಲಾರದೆ ಅವನ ಹಿಂದೆಯೇ ಓಡಿದ್ದಳು ಕುಂಕುಮ. ನನ್ನ ಪಾಡಿಗೆ ನನ್ನ ಬಿಟ್ರೆ ಹೆಂಗೋ ಬದಿಕಳಕ್ಕಿಲ್ವಾ ನಾನು? ಏನೋ ಈ ವಯ್ಯನ್ನೇ ಇಲ್ಲಿ ತನಕನೂ ನನ್ನ ಬೆಳೆಸಿರೋರಂಗೆ ಆಡ್ತಾರೆ. ಯಾಕೆಂದರೆ ಯಾರೂ ಇಲ್ಲದ ನಾನು ಒಂಟಿಯಾಗಿ ಇಷ್ಟರ ಮಟ್ಟಿಗೆ ಬೆಳೆದು ಓದಿ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಿಲ್ವಾ? ಈ ದೊರೆ ಬಂದಿದ್ರ ನನ್ನ ನೋಡ್ಕೊಳ್ಳೋಕ್ಕೆ? ನಾನೇ ನೋಡ್ಕೊಂಡಿದ್ದು ಬೆಳೆದಿದ್ದು ಹೋಮ್ ನರ್ಸಾಗಿ ಕೆಲಸ ಗಿಟ್ಟಿಸ್ಕೊಂಡಿದ್ದು ಅಷ್ಟೇ. ಯಾಕೆ? ಇವರ ನಕ್ಷತ್ರ ಲೋಕದಲ್ಲೂ ನಾನು ನನ್ನ ಟ್ಯಾಲೆಂಟಿಂದನೇ ಕೆಲಸ ಪಡೆದಿದ್ದು. ನನಗೆ ಯಾರ ಇನ್ಫ್ಲೂಯೆನ್ಸೂ ಇರಲಿಲ್ಲ ಅಲ್ವಾ? ಸಾಮ್ರಾಟರು ಬರದೇ ಇದ್ದರೂ ನಾನು ಕಾಪಾಡ್ಕೋತಾ ಇದ್ದೆ ಹೆಂಗೋ ಎಂದುಕೊಂಡವಳಿಗೆ ಗೊತ್ತಿತ್ತು. ತಾನಿಂದು ಇರುವ ಮನಸ್ಥಿತಿಯಲ್ಲಿ ಆ ರೂಮಿಗೋ ಅಥವಾ ಬೇರೆಲ್ಲಿಯಾದರೂ ಹೋಗಿ ಏನಾದರೂ ಅನಾಹುತ ಆದರೆ ಅನುಭವಿಸಬೇಕಾದ್ದು ತಾನೇ. ಇವರು ಬಂದು ತಡೆದಿದ್ದು ಒಳ್ಳೆಯದೇ ಎಂದು ಕೂಡ ಅವಳ ಮನಸ್ಸಿಗೆ ಗೊತ್ತಿತ್ತು. ಆದರೆ ಅವಳಿಗೆ ಅದನ್ನು ಅವನಿಗೆ ಹೇಳಿ ಅವನನ್ನು ಅವನೇ ಗ್ರೇಟ್ ಅಂತ ಅಂದುಕೊಂಡು ಬೀಗೋದು ನೋಡೋಕೆ ಇಷ್ಟ ಇರಲಿಲ್ಲ. ಅವನ ಹಿಂದೆಯೇ ಓಡು ನಡಿಗೆಯಲ್ಲಿ ನಡೆಯುತ್ತಿದ್ದಳು ಹುಡುಗಿ. ಏನು ಹಿಂಗೆ ಒಳ್ಳೆ ಎಕ್ಸ್ಪ್ರೆಸ್ ಟ್ರೈನ್ ಹೋದಂಗೆ ಹೋಗ್ತಾವ್ರೆ ದೊರೆ? ನಾನು ಇವರಂಗೆ ಮಾರಿಗೊಂದೊಂದು ಹೆಜ್ಜೆ ಹಾಕಕ್ಕಾದದ? ಬುದ್ಧಿ ಬೇಡವಾ ಇದಕ್ಕೆ?
ಥತ್ ಮತ್ತೆ ನಾನು ನನ್ನ ಪಾಡಿಗೆ ಬರೋಕ್ಕೂ ಬಿಡಲ್ಲ, ಇವರ ಜೊತೆಗೇ ಬರಬೇಕಂತೆ, ಇವರದ್ದೊಂದು ಮುಗಿದೇ ಇರೋ ರಾಮಾಯಣ ಆಯ್ತಲ್ಲಪ್ಪ ನನಗೆ ದೇವುಡ ಎಂದುಕೊಂಡು ಮೇಲೆ ನೋಡುತ್ತಲೇ ಓಡುತ್ತಿದ್ದಳು ಕುಂಕುಮ. ಈ ಹುಡುಗಿ ನನ್ನ ಒಂದಿನ ಪಕ್ಕಾ ವರು ಥರ ತನ್ನ ಬಾಡಿಗಾರ್ಡ್ ಮಾಡ್ಕೋತಾಳೆ ಹೀಗೆ ಆದರೆ ಅಂತ ಬಲವಾಗಿ ಅನ್ನಿಸ್ತಾ ಇದೆ ನನಗೆ ಎಂದು ಹುಬ್ಬು ತೀಡಿಕೊಂಡವನಿಗೆ ತನ್ನ ಕೈ ನೋವು ಅರಿವಾಗಿತ್ತು. ಹಾ ಎಂದಿದ್ದ ಸಣ್ಣದಾಗಿ ನೋವಿಗೆ ಅವನು. ಆದರೂ ಕೇಳಿಸಿತ್ತು ಅವಳಿಗೆ. ಯಾಕೆ ನೀವು ಆ ಮನುಷ್ಯನ ಜೊತೆ ಹಾಗೆ ಹೊಡೆದಾಟಕ್ಕಿಳಿಬೇಕಿತ್ತು? ಅವನನ್ನು ನೋಡಿದರೆ ಒಳ್ಳೆ ಕೇಡಿ ಇದ್ದಂಗೆ ಅವನೇ, ಗೊತ್ತಾಗಲ್ವಾ ನಿಮಗೆ? ನೋಡಿ ಈಗ ಏನಾಯಿತು ಅಂತ. ನೋವಿಗೆ ಜ್ವರ ಬಂದರೂ ಬರ್ಬೋದು, ನನ್ನ ಹತ್ರ ಇರೋ ಟ್ಯಾಬ್ಲೆಟ್ಸ್ ಕೊಡ್ತೀನಿ, ಆಮೇಲೆ ನುಂಗಿ ಮಲಗಿಬಿಡಿ ಸರ್. ಆದರೂ ಜ್ವರ ಬರುತ್ತೆ, ಅಷ್ಟೊಂದಲ್ಲ. ಆದರೆ ಡ್ರೆಸ್ಸಿಂಗ್ ಮಾತ್ರ ಡೈಲಿ ಮಾಡಬೇಕು 3-4 ದಿನ, ಇಲ್ಲ ಅಂದರೆ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಒಂದೇ ಸಮನೆ ಹೇಳುತ್ತಾ ಉಸಿರು ಬಿಡುತ್ತಲೇ ಅವನ ಹಿಂದೆ ಒಂದು ಸಲ ನಡೆಯುತ್ತಾ ಬರುತ್ತಿದ್ದಳು ಹುಡುಗಿ. ಘಕ್ಕನೆ ನಿಂತು ಅವಳತ್ತ ತಿರುಗಿದ್ದ ಆಯುಷ್ ಆಚಾರ್ಯ. ಈಗ ಅವನು ಅಚಾನಕ್ಕಾಗಿ ನಿಂತಿದ್ದರಿಂದ ಅವನ ಹಿಂದೆ ಬರುತ್ತಿದ್ದ ಹುಡುಗಿ ಬೀಳಬೇಕಾದವಳು ಸಾವರಿಸಿಕೊಂಡು ತಾನೂ ನಿಂತಿದ್ದಳು. ವಾಟ್ ದ ಹೆಲ್, ನೀನು ಏನು ಹೇಳ್ತಾ ಇದೀಯಾ ಅಂತ ಅರ್ಥ ಆಗ್ತಾ ಇದೆಯಾ ನಿನಗೆ? ಯು ನಾನ್ಸೆನ್ಸ್ ಗರ್ಲ್. ಅವನು ನಿನ್ನ ಕೈ ಹಿಡಿದು ಎಳಿತಾ ಇರಬೇಕಾದ್ರೆ ನಾನು ಅಲ್ಲಿ ಭಜನೆ ಮಾಡ್ತಾ ನಿಂತ್ಕೋಬೇಕಿತ್ತಾ? ಆಹಾ, ಏನು ತಲೆನೇ ನಿಂದು. ಅದಕ್ಕೆ ಹೇಳೋದು ನಾನು, ನಿಮ್ಮಂಥವ್ರಿಗೆ ಉಪಕಾರ ಮಾಡಲೇಬಾರ್ದು. ಉಪಕಾರ ಮಾಡಿದ್ದಲ್ದೆ ಉಪದೇಶ ಬೇರೆ ಕೇಳೋ ಕರ್ಮ ನನಗೆ. ಬೇಕಿತ್ತಾ ಇವೆಲ್ಲ? ಎಳ್ಕೊಂಡು ಹೋದರೆ ಹೋಗಲಿ ಅಂತ ಬಿಟ್ಟಿದ್ರೆ ಆಗ ಬುದ್ಧಿ ಬಂದಿರೋದು ನಿಂಗೆ, ಇಡಿಯಟ್ ಎಂದಿದ್ದ ಕೋಪದಿಂದ ಅವಳನ್ನೇ ಕೆಂಗಣ್ಣಿನಿಂದ ನೋಡುತ್ತಾ. ಕತ್ತಲು ಇದ್ದಿದ್ದರಿಂದ ಅವನ ಮುಖಭಾವ ಕಾಣಿಸುತ್ತಿರಲಿಲ್ಲ ಅವಳಿಗೆ. ಬಚಾವಾಗಿದ್ದಳು ಹುಡುಗಿ. ಇಲ್ಲದಿದ್ದರೆ ಕಣ್ಣಲ್ಲೇ ಅವಳನ್ನು ಸುಟ್ಟು ಬಿಡುತ್ತಿದ್ದನೇನೋ ಅವನಿಗಿರುವ ಕೋಪಕ್ಕೆ. ಯಾಕೆ, ನಿಂಗೆ ಅವನ ಜೊತೆ ಹೋಗೋಕ್ಕೆ ಇಷ್ಟ ಇತ್ತೇನೋ ಅಲ್ವಾ? ನಾನು ಬಂದು ತಡೆದೆ ಅನಿಸುತ್ತೆ. ಮಾಡಲಾಗೋ ಮನ್ಸಿತ್ತೇನೋ ನಿಂಗೆ ಅಲ್ವಾ? ಈಗೂ ಏನೂ ಸಮಯ ಮಿಂಚಿಲ್ಲ. ಇಲ್ಲೇ ಎಲ್ಲೋ ಅಲಿತಾ ಬಿದ್ದಿರ್ತಾನೆ ಆಸಾಮಿ, ಅತೃಪ್ತ ಆತ್ಮದ ಥರ. ನಿನ್ನ ಕರ್ಕೊಂಡೋಗಿ ಅವನ ಮುಂದೆ ನಿಲ್ಲಿಸ್ತೀನಿ. ಆತ್ಮ ತೃಪ್ತಿಯಾಗಿ ಬಿಡುತ್ತೇನೋ ಆಸಾಮಿದು. ಏನು ಹೇಳ್ತೀಯ ನೀನು? ಬಿಡ್ಲಾ ಕರ್ಕೊಂಡೋಗಿ? ಹಾಂ, ನಿಮ್ಮಂಥವರೆಲ್ಲ ಹೀಗೆ ಅಲ್ವಾ ಎಂದು ವ್ಯಂಗ್ಯವಾಗಿ ಮಾತಲ್ಲೇ ಮನದ ಕಹಿಯನ್ನು ಹೊರಹಾಕಿದ್ದ ಆಯುಷ್ ಆಚಾರ್ಯ. ತಣ್ಣಗಿನ ಅವನ ಮಾತು ಕಿವಿಯೊಳಗೆ ಕಾದ ಸಲಾಕೆಯಂತೆ ಹೊಕ್ಕಿತ್ತು ಹುಡುಗಿಗೆ. ಬೇಡವೆಂದರೂ ಅವಳಿಗೆ ನೋವು, ದುಃಖ, ಕೋಪ ಎಲ್ಲವೂ ಒಟ್ಟಿಗೆ ದಾಳಿಯಿಟ್ಟು ಬಿಟ್ಟಿದ್ದವು. ಹೌದು ಸರ್, ಹೌದು. ನನಗೆ ದೊಡ್ಡ ಮಾಡೆಲ್ ಆಗಬೇಕು, ಕೋಟಿಗಟ್ಟಲೆ ದುಡಿಬೇಕು, ರಾಣಿ ಹಾಗೆ ಇರಬೇಕು ಅಂತ ಆಸೆ ಇದೆ. ಅದಕ್ಕೆ ನಾನು ಆ ದರಿದ್ರದ ಆಸಾಮಿ ಹಿಂದೆ ಹೋಗ್ತಿದ್ದೆ. ನಿಮಗೆ ಅದನ್ನು ಕಟ್ಕೊಂಡು ಆಗಬೇಕಾಗಿರೋದಾದರೂ ಏನು? ಯಾಕೆ ಸರ್ ನೀವು ನನ್ನ ಮಾತಲ್ಲೇ ಹೀಗೆ ಏನೇನೋ ಅಂದು ಕೊಲ್ತೀರಾ? ನಾನು ಏನು ಮಾಡಿದ್ದೀನಿ ನಿಮಗೆ? ಯಾಕೆ ನಿಮಗೆ ನನ್ನ ಕಂಡ್ರೆ ಇಷ್ಟು ದ್ವೇಷ? ಆಗ್ತಾ ಇಲ್ಲ ಸರ್ ನನ್ನಿಂದ ಇದನ್ನೆಲ್ಲ ಸಹಿಸೋಕೆ. ಬಿಟ್ಬಿಡಿ ನನ್ನ. ಎಲ್ಲೋ ಹೋಗಿ ಹೆಂಗೋ ಬದುಕತೀನಿ. ಸಾಕಾಯಿತು ಸರ್ ನನಗೆ. ಅಲ್ಲಿಯೇ ಕುಸಿದು ಕುಳಿತು ಅಂಗೈಯಲ್ಲಿ ಮುಖ ಮುಚ್ಚಿ ಬಿಕ್ಕಿದ್ದಳು ಹುಡುಗಿ. ನೋಡಿದವನಿಗೆ ಎಂಥದ್ದೋ ತಲ್ಲಣ, ಮನದೊಳಗೆ ಎಂಥದ್ದೋ ಅರಿಯಲಾಗದ ಹಿಂಸೆ. ಯಾಕೆ ಏನು ಯೋಚಿಸದಾದ ಆಯುಷ್ ಅವಳ ಸಮಕ್ಕೆ ತಾನೂ ಕುಳಿತು ಚುಪ್. ಕಾಮ್ ಡೌನ್. ಅದು ನನಗೆ ನಾನು ಏನು ಹೇಳಬೇಕೆಂದು ಅರ್ಥವಾಗಲಿಲ್ಲ ಅವನಿಗೆ. ಅವಳ ಗದ್ದವನ್ನು ತನ್ನ ತೋರು ಬೆರಳಿನಿಂದ ಹಿಡಿದೆತ್ತಿ ನಿಧಾನವಾಗಿ, ಏ ಹುಡುಗಿ, ಇಲ್ಲಿ ನೋಡು, ನನಗೆ ಕೋಪ ಬರಿಸಬೇಡ ನೋಡು. ಮೊದಲೇ ಹೇಳಿದ್ದೀನಿ. ಕಮಾನ್ ಗೆಟಪ್. ನಾನು ಹೇಳಿದ್ದೀನಲ್ಲ, ನಡಿ ಮೊದಲು ಇಲ್ಲಿಂದ. ನಾನು ತೋರಿಸದಲ್ಲೇ ಕೂತ್ಕೋ. ನನ್ನ ಕರ್ಮಕ್ಕೆ ನನ್ನ ಕಾಯೋಕೆ ಅಂತ ಬೌನ್ಸರ್ನ ಇಟ್ಕೊಂಡಿದ್ದೀನಿ. ನಾನು ನಿನ್ನ ಕಾಯೋ ಹಣೆಬರ ಬಂದಿದೆ ನನಗೆ. ಏಳು, ಕಮಾನ್ ಗೆಟಪ್. ತನ್ನ ಮುಂದಿದ್ದವಳ ಮುಖ ಕತ್ತಲಲ್ಲಿ ಸರಿಯಾಗಿ ಕಾಣಿಸದಿದ್ದರೂ ಅವಳ ಕಣ್ಣೀರು ಒರೆಸಿದ್ದ ನಿಧಾನವಾಗಿ. ಅವಳ ಮುಖದ ತುಂಬ ಹರಡಿದ್ದ ಮುಂಗುರುಳನ್ನು ನಿಧಾನಕ್ಕೆ ಸರಿಸಿ ಅವಳ ಕಿವಿಯ ಹಿಂದೆ ಸರಿಸಿದ್ದ. ನಡುಗಿದ್ದ ಅವನೇ ಒಂದು ಕ್ಷಣ ಆ ಸಂದರ್ಭದಲ್ಲಿ. ತಿಳಿಯಾದ ಬೆಳಕು, ಎದುರಿನಲ್ಲಿ ಕುಳಿತಿರುವ ಹುಡುಗಿ. ಅವನು ಅವಳನ್ನು ಸಮಾಧಾನ ಮಾಡುತ್ತಿದ್ದಾನೆ. ಅವಳ ದುಂಡನೆಯ ನುಣುಪುಗೆನ್ನೆಯ ಸ್ಪರ್ಶ ಅವನನ್ನು ತಲ್ಲಣಗೊಳಿಸಿತ್ತು. ಅವನಿಗೆ ಅರಿವಿಲ್ಲದೆಯೇ ಅವಳ ಹಿಂದಲೆಯನ್ನು ಹಿಡಿದು ತನ್ನೆದೆಗೆ ಅವಳ ತಲೆಯನ್ನು ಒರಗಿಸಿಕೊಂಡು ಬಿಟ್ಟಿದ್ದ ಅವಳನ್ನು ಸಮಾಧಾನಪಡಿಸುವಂತೆ ಅವನು ನಿಡಿದಾದ ಉಸಿರು ಚೆಲ್ಲಿ ಕಣ್ಣು ಮುಚ್ಚಿ ಕುಳಿತಿದ್ದ ಆ ಭಾವವನ್ನು ಆಸ್ವಾದಿಸುವಂತೆ.
ತಕ್ಷಣ ಇಹಕ್ಕೆ ಬಂದವನು ಥಟ್ಟನೆ ಕಣ್ಣು ಬಿಟ್ಟವನೇ ತನ್ನದೆಯ ಗೂಡಿನಿಂದ ಅವಳನ್ನು ನೂಕಿಬಿಟ್ಟಿದ್ದ. ಈಗ ಅವಳೂ ಸಹ ಇಹಕ್ಕೆ ಮರಳಿದ್ದಳು. ಸರಸರನೆ ಕಣ್ಣು ಒರೆಸಿಕೊಂಡವಳು ಸರ್ರನೆ ಎದ್ದು ನಡೆಯತೊಡಗಿದ್ದಳು. ಕುಂಕುಮ, ಏಯ್ ಹುಡುಗಿ, ಸ್ಟಾಪ್ ಸ್ಟಾಪ್ ದೇರ್ ನಾನ್ಸೆನ್ಸ್ ಗರ್ಲ್. ನಾನು ಹೇಳಿದ್ದು ನೆನಪಿದೆ ತಾನೆ? ನಾನು ತೋರಿಸಿದಲ್ಲೇ ಅಲ್ಲಾಡದೆ ಕೂತ್ಕೋಬೇಕು, ಅಲಿಯೋಕ್ ಹೋದ್ರೆ ಎಂದು ಅವಳತ್ತ ದಾಪುಗಾಲು ಹಾಕಿದ್ದ ಆಯುಷ್ ಆಚಾರ್ಯ. ಏನು ಕೊಬ್ಬ? ಆಗ್ಬೇಕಾದ್ದೇ ನನಗೆ. ನಿನ್ನ ಮೊಸಳೆ ಕಣ್ಣೀರು ನೋಡಿ ನಾನು ಪಾಪ ಅನ್ಕೊಂಡು ತನ್ನ ಆಗಿನ ಮನಸ್ಥಿತಿ ನೆನಪಾಗಿ ಚಡಪಡಿಸಿ ಹೋದ ಅವನು. ಥತ್, ನೀವೆಲ್ಲ ಒಂದೇ, ನನಗೆ ಬುದ್ಧಿ ಇಲ್ಲ ಅಷ್ಟೇ ಎಂದವನೇ ಅವಳನ್ನು ಹಿಂದೆ ಹಾಕಿ ತಾನು ಸರಸರನೆ ಮುಂದೆ ನಡೆದು ಸ್ಟೇಜ್ ಮುಂದೆ ಯಾರೂ ಕಾಣದೇ ಇರುವಲ್ಲಿ ನಿಂತಿದ್ದ. ಅವಳು ಬರುವವರೆಗೂ. ಅವಳು ಬಂದ ನಂತರ ಸ್ಟೇಜ್ ಎದುರಿನ ಕುರ್ಚಿ ತೋರಿಸಿ, ನೋಡು ಅಲ್ಲಿದೆಯಲ್ಲ ಕುರ್ಚಿ, ಅಲ್ಲೇ ಬಾಯಿ ಮುಚ್ಕೊಂಡು ಕೂತಿರ್ಬೇಕು ನಾನು ಬರೋವರೆಗೂ. ಗೋ ದೇರ್ ಎಂದವನೇ ಸರ್ರನೆ ತಿರುಗಿ ಮಾಯವಾಗಿದ್ದ ಆಯುಷ್ ಆಚಾರ್ಯ. ರ್ಯಾಂಪ್ ವಾಕ್ ನಂತರ ಎಲ್ಲ ಮಾಡೆಲ್ಗಳ ಜೊತೆಗೆ ಮೇನ್ ಮಾಡೆಲ್ ಮೋಹಾ ಪಕ್ಕ ಗಂಭೀರವಾಗಿ ನಡೆದು ಬರುತ್ತಿರುವವನನ್ನು ನೋಡಿ ಕಣ್ಣರಳಿಸಿದ್ದಳು ಹುಡುಗಿ. ಚಂದದ ನೀಲಿಯ ರೇಷ್ಮೆಯಂತೆ ಹೊಳೆಯುವ ಕುರ್ತಾ, ಮೇಲೊಂದು ಕೆಂಪನೆಯ ರೇಷ್ಮೆಯ ಶಾಲ್ ಅವನ ಸದೃಢವಾದ ಕಟ್ಟುಮಸ್ತಾದ 6 ಅಡಿಯ ದೇಹಕ್ಕೆ ಆಕರ್ಷಕವಾಗಿ ಕಾಣುತ್ತಿತ್ತು. ಎಲ್ಲ ಮಾಡೆಲ್ಗಳ ಮುಂದೆ ಮೋಹಾಳ ಪಕ್ಕ ಗಂಭೀರವಾಗಿ ಲಯಬದ್ಧವಾಗಿ ವಾಕ್ ಮಾಡಿಕೊಂಡು ಅತ್ತಿತ್ತ ಆಕರ್ಷಕವಾಗಿ ನೋಡುತ್ತಾ ಬರುತ್ತಿದ್ದ ಆಯುಷ್ ಆಚಾರ್ಯ. ನೋಡುತ್ತಿದ್ದವಳು ಕಣ್ಣು ಮಿಟುಕಿಸುವುದನ್ನೂ ಕೂಡ ಮರೆತು ಬಿಟ್ಟಿದ್ದಳು. ಕುಂಕುಮ, ಇದೇನಪ್ಪ ದೇವ್ರೇ, ಇವರು ನಮ್ಮ ಸಾಮ್ರಾಟರೇನಾ? ಆದರೂ ನಮ್ಮ ದೊರೆಗೆ ಈ ಜುಬ್ಬಾ ಪಾಯ್ಜಾಮ ಎಷ್ಟು ಚಂದ ಕಾಣಿಸ್ತದೆ ಅಲ್ವಾ? ನಿಜವಾಗ್ಲೂ ಸಾಮ್ರಾಟ್ರಂಗೆ ಕಾಣಿಸ್ತಾವ್ರೆ ಈ ಡ್ರೆಸ್ನಾಗೆ. ನಾನು ನೋಡೇ ಇರಲಿಲ್ಲ ಇವರನ್ನು ಇಂಥ ಸ್ಟೇಜ್ ಮೇಲೆ ಇಂಥ ಡ್ರೆಸ್ಸಲ್ಲಿ ಎಂದು ಅವನ ನಡಿಗೆಯ ಟಿವಿ ಆಕರ್ಷಕ ವ್ಯಕ್ತಿತ್ವಕ್ಕೆ ಮನದಲ್ಲಿಯೇ ಮೆಚ್ಚುಗೆ ಸೂಚಿಸಿದ್ದಳು ಹುಡುಗಿ. ಕೆಲ ಕ್ಷಣಗಳ ಹಿಂದೆ ತನ್ನನ್ನು ಅವನು ತನ್ನದೆಯಲ್ಲಿ ಹುದುಗಿಸಿಕೊಂಡದ್ದು ನೆನಪಾಗಿ ಬಿಟ್ಟಿತ್ತು ಅವಳಿಗೆ. ಎಂಥದ್ದೋ ಅರಿಯದ ಚಡಪಡಿಕೆ ಮನದಲ್ಲಿ. ಅದನ್ನವಳು ಅಷ್ಟಾಗಿ ಗಮನಕ್ಕೆ ತೆಗೆದುಕೊಳ್ಳಲು ಹೋಗಲಿಲ್ಲ. ಅವನ ಮೇಲೆ ಅಸಾಧ್ಯ ಕೋಪವಿತ್ತು ಅವಳಿಗೆ. ಅವನ ಮಾತಿನಿಂದ ಅಪಾರ ನೋವಾಗಿತ್ತು. ಅವನು ತನ್ನನ್ನು ನಡೆಸಿಕೊಂಡ ರೀತಿ ನೆನಪಾಗಿ ಸಣ್ಣಗೆ ಕಂಪಿಸಿದ್ದಳು ಹುಡುಗಿ. ಅವಳ ಕೊರಳಿಗೆ ಅವನ ತುಟಿ ಸೋಕಿಸಿ ಬಿಟ್ಟಿದ್ದನಲ್ಲ ಅವನು. ಆ ಜಾಗ ಇನ್ನೂ ಉರಿಯುತ್ತಿದೆ ಎನ್ನಿಸಿ ತನ್ನ ಕೈಯಿಂದ ಸವರಿಕೊಂಡಳು ಒಮ್ಮೆ. ಅವನನ್ನೇ ದಿಟ್ಟಿಸಿ ನೋಡಿದ್ದಳು ಅವಳಿಗೆ ಅರಿವಿಲ್ಲದೆಯೇ. ಸ್ಟೇಜ್ ಮೇಲೆ ಟಿವಿಯಿಂದ ಸ್ಟೈಲ್ ಆಗಿ ನಿಂತವನ ದೃಷ್ಟಿ ಅವಳನ್ನೇ ಸವರಿತ್ತು. ಮಿಂಚು ಸೋಕಿದಂತಾಗಿ ಥಟ್ಟನೆ ತನ್ನ ದೃಷ್ಟಿಯನ್ನು ಕೆಳಗೆ ಇಳಿಸಿದ್ದಳು ಕುಂಕುಮ. ಈ ಹುಡುಗಿ ನನಗೆ ಹುಚ್ಚು ಹಿಡಿಸ್ತಾಳೆ ಒಂದಿನ ಪಕ್ಕ. ಥತ್, ನನ್ನ ಹಣೆ ಬರ ಕೆಟ್ಟು ಇವಳನ್ನು ಕಾಯುವ ಕರ್ಮ ನನಗೆ ಬಂದು ಒಕ್ಕರಿಸಿದೆ. ಮೊದಲೇ ನೆಮ್ಮದಿ ಇಲ್ಲದೆ ಸಾಯ್ತಾ ಇದ್ದೆ ನಾನು. ಅದು ಸಾಲದು ಅಂತ ಈಗ ಇವಳು ಒಬ್ಬಳು ನನಗೆ ತಗಲಾಕೊಂಡಿದ್ದಾಳೆ. ಬೇಡ ಬೇಡ ಎಂದರೂ ನನ್ನ ಕಣ್ಣಿಗೆ ಬೀಳ್ತಾಳೆ ಈ ತಲೆನೋವು. ಆ ಪ್ರಥಮನೋ ಪ್ರಾರಬ್ಧ ಈ ಹುಡುಗಿಯಲ್ಲಿ ಅದೇನು ಕಂಡನೋ ಪುಣ್ಯಾತ್ಮ, ಇದರ ಹಿಂದೆ ಬಿದ್ದು ಸಾಯ್ತಾ ಇದ್ದಾನೆ. ಅದೇ ನನ್ನ ಆತಂಕಕ್ಕೆ ಕಾರಣ. ಇಲ್ಲದೇ ಇದ್ದರೆ ಈ ಹುಡುಗಿ ಹೆಂಗಾದರೂ ಹಾಳಾಗಲಿ ನನಗೇನು. ಅವನೇನಾದರೂ ಅನಾಹುತ ಮಾಡಿದರೆ ಇವಳಿಗೆ ನಾಳೆ ನಮ್ಮ ರೆಪ್ಯುಟೇಷನ್ ಹಾಳಾಗುತ್ತೆ ಅನ್ನೋದು ನನ್ನ ಚಿಂತೆ. ಯೋಚಿಸುತ್ತಲೇ ಸ್ಟೇಜ್ ಮೇಲೆ ಹೆಜ್ಜೆ ಹಾಕಿದ್ದ ಅವನು ಸ್ಟೈಲ್ ಆಗಿ, ಏನೂ ಯೋಚನೆಯೇ ಇಲ್ಲದವನಂತೆ. ಹೌದಾ, ನಿಜವಾಗಿಯೂ ನೀನು ಆ ಹುಡುಗಿಯ ಬಗ್ಗೆ ಇಷ್ಟೊಂದು ಗಮನ ಹರಿಸಲು ಅದೊಂದೇ ಕಾರಣನಾ? ಅವನ ಒಳಮನಸ್ಸು ಪ್ರಶ್ನಿಸಿದಂತಾಗಿತ್ತು ಅವನಿಗೆ. ಒಂದು ಕ್ಷಣ ತಡಬಡಾಯಿಸಿ ಹೋದ ಅವನು. ಹುಡುಗಿಯನ್ನು ನೋಡಿದಾಗಿನಿಂದ ಹಿಡಿದು ಈ ಕ್ಷಣದವರೆಗಿನ ಎಲ್ಲ ಘಟನೆಗಳೂ ನೆನಪಾಗಿದ್ದವು ಆಯುಷ್ಗೆ. ತಾನು ಆ ಹುಡುಗಿಯ ಕೊರಳ ಒನಪಿಗೆ ಗಾಢವಾಗಿ ಚುಂಬಿಸಿದ್ದು ನೆನಪಾಗಿ ವಿಚಲಿತನಾದ. ಅವಳ ದುಂಡುಗೆನ್ನೆಗೆ ತನ್ನ ಹೊರಟುಗೆನ್ನೆಯಿಂದ ಸವರಿದಾಗ ಆ ಕೆನ್ನೆಯ ನುಣುಪು, ಅದರ ಭಾವ ನೆನಪಾಗಿ ಒದ್ದಾಡಿ ಹೋದ. ತನ್ನ ಮುಂದೆ ಕಾಣುತ್ತಿದ್ದ ಹುಡುಗಿಯತ್ತ ಅವನ ತೀಕ್ಷ್ಣ ದೃಷ್ಟಿ ಅವನಿಗೆ ಅರಿವಿಲ್ಲದೆಯೇ ನೆಟ್ಟುಬಿಟ್ಟಿತ್ತು. ತೀಕ್ಷ್ಣವಾಗಿ ನೋಡಿದ್ದ ಅವಳತ್ತ. ತಾನು ಹೇಳಿದ ಜಾಗದಲ್ಲಿಯೇ ಕುಳಿತು ಕಣ್ಣರಳಿಸಿ ಕುಳಿತಿದ್ದ ಹುಡುಗಿಯನ್ನು ಕಂಡು ಅದ್ಯಾಕೋ ಮನಸ್ಸಿಗೆ ಸಮಾಧಾನವಾಗಿತ್ತು ಅವನಿಗೆ. ಯಾವುದೋ ಆಹ್ಲಾದ ಭಾವ ಸಣ್ಣಗೆ ತುಟಿಯರಳಿತ್ತು ಅವನದು. ಅವನ ಆಣತಿಯನ್ನೂ ಮೀರಿ ತಕ್ಷಣ ಏನೋ ನೆನಪಾಗಿ ಅವಡುಗಚ್ಚಿದ್ದ. ಆದರೆ ಅವಳ ಮೇಲಿದ್ದ ಅವನ ನೋಟ ಮಾತ್ರ ಕೊಂಚವೂ ಅತ್ತಿತ್ತ ಸರಿದಿರಲಿಲ್ಲ.